ರಾಜ್ಯದಲ್ಲಿ ಇದೀಗ ಮುಸ್ಲಿಮರಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಒಂದಷ್ಟು ಆಗ್ರಹಗಳು ಹೆಚ್ಚಾಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ನರೇಂದ್ರ ಮೋದಿ ಅವರು ನಿನ್ನೆ ಹರಿಯಾಣದಲ್ಲಿ ಒಂದು ವಿಚಾರವಾಗಿ ಧ್ವನಿಯನ್ನು ಎತ್ತಿರ್ತಕ್ಕಂಥದ್ದು. ಜೊತೆಗೆ ಸರ್ಕಾರದ ಒಂದು ಮುಸ್ಲಿಂ ಓಲೈಕೆಯ ಕುರಿತಂತೆ ನಿನ್ನೆ ಸರ್ಕಾರವನ್ನು ತೆರಟೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ. ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಎಸ್ಕಾಂ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಮುಖಂಡರಂತ ಅಜಂಫಿರ್ ಖಾದ್ರಿ ಅವರಿದ್ದ ಅವ್ರನ್ನ ಮಾತಾಡಿಸ್ತೇನೆ ನಾನು. ಅವ್ರು ಹೇಳ್ತಾರೆ, ಸರ್, ನಿನ್ನೆ ನರೇಂದ್ರ ಮೋದಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮುಸ್ಲಿಂ ಓಲೈಕೆಯನ್ನು ಮಾಡ್ತಾ ಇದೆ, ಧರ್ಮಾಧಾರಿತವಾಗಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡೋದಕ್ಕೆ ಬರೋದಿಲ್ಲ, ಆದರೂ ಕೂಡ ಕೊಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ಪ್ರಶ್ನೆ ಎತ್ತಿದ್ದಾರೆ. ತಮ್ಮ ರಿಯಾಕ್ಷನ್ ಸರ್? ನೋಡಿ, ಬಿ ಜೆ ಪಿಯವ್ರಿಗೆ ಬೇರೆ ಬಂಡವಾಳ ಇಲ್ಲ. ಕೇವಲ ಈ ಥರ ಒಂದು ಜಾತಿಗೆ ಎತ್ತು ಕಟ್ಟೋದು, ಅಂಥದ್ದು ಜಾತಿಗೆ ಅವ್ರಿಗೆ ಕೆಳಗೆ ಬೀಳಿಸೋದು, ಈ ಥರ ಅವರು ಪರಂಪರೆನೇ ಇದೆ. ಬಟ್ ಇಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಸರ್ವ ಜನಾಂಗ, ಬಡವರು, ಎಲ್ಲೇ ಬಡವರಿದ್ದಾರೆ, ಅತ್ಯಂತ ತೊಂದರೆದಲ್ಲಿದ್ದಾರೆ ಆ ಸಮಾಜ ಅನ್ನುವಂಥದ್ದು ಕೂಡ ಗುರುತಿಸಿ ಇವತ್ತು ಮೀಸಲಾತಿ ಕೊಡುವಂಥದ್ದು ಮಾಡಿದ್ದಾರೆ. ಅದೇನು ತಪ್ಪಿಲ್ಲ. ಈ ಹಿಂದೆ ಬೇರೆ ಬೇರೆ ಎಲ್ಲ ರೀತಿಯಿಂದ ನಿರ್ಣಯ ಆಗಿದ್ದಾವೆ. ಎಲ್ಲ ಸರ್ವ ಜನಾಂಗಕ್ಕೆ ಇವತ್ತು ಆ ಜಾತಿ ಈ ಜಾತಿ ಅನ್ನೋದೇ ಸರ್ವ ಕನ್ನಡಿಗರ ಬಗ್ಗೆ ಚಿಂತನೆ ಮಾಡುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಮೈನಾರಿಟಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಗುತ್ತಿಗೆ ಇದರಲ್ಲಿ. ಅದೇನು, ಯಾಕಂದರೆ ಮೈನಾರಿಟಿ ಗೌಂಡಿ ಕೆಲಸ ಮಾಡೋರು, ಬಾರ್ ಬೆಂಡಿಂಗ್ ಎಲ್ಲ ಲೇಬರ್ ಕ್ಲಾಸ್ ಜನ ಇದ್ದಾರೆ. ಅವರು ಸ್ವಲ್ಪ ದುಡ್ಕೊಳ್ಳಿ ಅನ್ನೋಂಥ ಒಂದು ಅವರು ಶಕ್ತಿಶಾಲಿ ಆಗಲಿ ಅನ್ನೋಂಥ ಉದ್ದೇಶದಿಂದ ಕೊಟ್ಟಿದ್ದಾರೆ. ಬಿ ಜೆ ಪಿಯವ್ರಿಗೆ ಬೇರೆ ಬಂಡವಾಳ ಇಲ್ಲ. ಎಲ್ಲಿ ಮುಸ್ಲಿಂ ಹೆಸರು ಬರ್ತೈತೆ ಅಲ್ಲಿ ಟೀಕಾ ಮಾಡ್ತಾರೆ. ಅವರು ರೂಢ ಬಿದ್ದುಬಿಟ್ಟಿದೆ. ಅದ್ರ ಬಗ್ಗೆ ನಾವು ಏನು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. SC ST OBC ಅವರಿಗಿದ್ದಂತಹ ಮೀಸಲಾತಿಯ ಪರ್ಸೆಂಟೇಜ್ ಏನಿದೆ ಅದನ್ನು ತೆಗೆದು ಮುಸ್ಲಿಮರಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಆರೋಪ. ಅಲ್ಲ, ಆ ಥರ ಏನಿಲ್ಲ. ನೋಡಿರಿ, SC ST ಅದು ಅವರು ಅತ್ಯಂತ ಶೋಷಿತ ವರ್ಗದವರು. ಅವರಿಗೆ ಶಕ್ತಿ ತುಂಬುವಂಥದ್ದು ಎಲ್ಲರದ್ದು ಜವಾಬ್ದಾರಿ. ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು SCP TSP ಎಲ್ಲ ಭಾಳ ದೊಡ್ಡ ಅನುದಾನ ಕೊಟ್ಟು ಆ ಸಮಾಜಕ್ಕೆ ಶಕ್ತಿ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದರ ಜೊತೆ ಮೈನಾರಿಟಿಗೂ ಕೂಡ ಒಂದು ಜೊತೆಯಲ್ಲಿ ಒಯ್ಯಬೇಕು ಅನ್ನುವಂಥದ್ದು ಅದು ನಡೀತಾ ಇದೆ. ಅದಕ್ಕೆ ನಾವೆಲ್ಲ ಸ್ವಾಗತ ಮಾಡ್ತೀವಿ. SC ST ಜನಾಂಗನೂ ಕೂಡ ಅದರ ಬಗ್ಗೆ ಅವರು ಯಾವುದೂ ಇದಿಲ್ಲ, ಅವರು ಸಂತೋಷದಿಂದಿದ್ದಾರೆ. ಅವರು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬೆಂಬಲಕ್ಕಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಅತ್ಯಂತ ಜನಪ್ರಿಯ ಸರ್ಕಾರ ಅನ್ನುವಂಥದ್ದು ಕಂಡುಹಿಡಿದು ಬಿ ಜೆ ಪಿಯವರು ಈ ಥರ ಟೀಕೆ ಮಾಡೋದು ಸಹಜ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಒಂದು ಧರ್ಮದ ಓಲೈಕೆಯನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು ಇದೀಗ ರಾಷ್ಟ್ರ ಮಟ್ಟದಲ್ಲಿ ಕೂಡ ಟೀಕೆಗೆ ಕಾರಣ ಆಗ್ತಿರ್ತಕ್ಕಂಥದ್ದು. ಇದೇ ವಿಚಾರವನ್ನೇ ನಿನ್ನೆ ಹರಿಯಾಣದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರ್ತಕ್ಕಂಥದ್ದು. ನೋಡಿ, ಒಂದು ಧರ್ಮಕ್ಕೆ ಓಲೈಕೆ ಮಾಡಿದರೆ ಮತ್ತು ನಮ್ಮ ಸರ್ಕಾರ ಮೆಜಾರಿಟಿನೇ ಬರ್ತಿದ್ದಿಲ್ಲ. ಸರ್ವ ಧರ್ಮದವರು ಓಟ್ ಹಾಕಿದ್ದಾರೆ. ಲಿಂಗಾಯತರು, ಮರಾಠ, ಜೈನರು, SC ST ಎಲ್ಲ ಕಮ್ಯುನಿಟಿಯವರು ಓಟ್ ಹಾಕೋದ್ರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಕಾಂಗ್ರೆಸ್ ಸರ್ಕಾರ ಬಂದಿದೆ. DK ಶಿವಕುಮಾರ್ ಸಾಹೇಬರ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಅದಕ್ಕೆ ಅವ್ರಿಗೇನಾಗ್ಬಿಟ್ಟಿದೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಈ ಸರ್ಕಾರದ ಜನಪ್ರಿಯತೆ ಈ ರಾಜ್ಯದಲ್ಲಿ ನೋಡಿ ಅವರು ಹೊಟ್ಟೆ ಉರಿತಾ ಇದೆ. ಮತ್ತು ಅವರು ಸ್ವಾಭಾವಿಕವಾಗಿ ಅವ್ರಿಗೆ ಬೇರೆ ರೀತಿಯಿಂದ ಯಾವುದೇ ಬಂಡವಾಳ ಇಲ್ಲ ನಮ್ಮ ಪಕ್ಷದ ಮೇಲೆ, ನಮ್ಮ ಸರ್ಕಾರದ ಮೇಲೆ ಟೀಕಾ ಮಾಡಲಿಕ್ಕೆ. ಈ ಥರ ಹುಡುಕ್ತಾ ಇದ್ದಾರೆ. ಅವರು ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸ ಮಾಡ್ತಿದ್ದಾರೆ. ಈ ರಾಜ್ಯದ ಜನ ಅವ್ರ ಮಾತಿಗೆ ಎಂದಿಗೂ ಕಿವಿಗೊಡೋದಿಲ್ಲ. ಅದಕ್ಕೆ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಧನ್ಯವಾದ. ಇದಿಷ್ಟು ಕೂಡ ಇನ್ನು ಕಾಂಗ್ರೆಸ್ ಮುಖಂಡರಾದಂಥ ಅಜಂಫಿರ್ ಖಾದ್ರಿ ಅವರ ಮತ್ತು ಅವ್ರು ಹೇಳುವಂತೆ BJP ಅವರ ಟೀಕೆ ಟಿಪ್ಪಣಿಗಳಿಗೆ ಜನ ಖಂಡಿತಗಳು ಸೊಪ್ಪು ಹಾಕೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ನರೇಂದ್ರ ಮೋದಿ ಅವರ ಆರೋಪ ಏನಿದೆ ಅದನ್ನು ಕೂಡ ತಳ್ಳಿ ಹಾಕುವಂಥ ಪ್ರಯತ್ನ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಇದೀಗ ಮುಸ್ಲಿಮರಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಒಂದಷ್ಟು ಆಗ್ರಹಗಳು ಹೆಚ್ಚಾಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ನರೇಂದ್ರ ಮೋದಿ ಅವರು ನಿನ್ನೆ ಹರಿಯಾಣದಲ್ಲಿ ಒಂದು ವಿಚಾರವಾಗಿ ಧ್ವನಿಯನ್ನು ಎತ್ತಿರ್ತಕ್ಕಂಥದ್ದು. ಜೊತೆಗೆ ಸರ್ಕಾರದ ಒಂದು ಮುಸ್ಲಿಂ ಓಲೈಕೆಯ ಕುರಿತಂತೆ ನಿನ್ನೆ ಸರ್ಕಾರವನ್ನು ತೆರಟೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ. ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಎಸ್ಕಾಂ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಮುಖಂಡರಂತ ಅಜಂಫಿರ್ ಖಾದ್ರಿ ಅವರಿದ್ದ ಅವ್ರನ್ನ ಮಾತಾಡಿಸ್ತೇನೆ ನಾನು. ಅವ್ರು ಹೇಳ್ತಾರೆ, ಸರ್, ನಿನ್ನೆ ನರೇಂದ್ರ ಮೋದಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮುಸ್ಲಿಂ ಓಲೈಕೆಯನ್ನು ಮಾಡ್ತಾ ಇದೆ, ಧರ್ಮಾಧಾರಿತವಾಗಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡೋದಕ್ಕೆ ಬರೋದಿಲ್ಲ, ಆದರೂ ಕೂಡ ಕೊಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ಪ್ರಶ್ನೆ ಎತ್ತಿದ್ದಾರೆ. ತಮ್ಮ ರಿಯಾಕ್ಷನ್ ಸರ್? ನೋಡಿ, ಬಿ ಜೆ ಪಿಯವ್ರಿಗೆ ಬೇರೆ ಬಂಡವಾಳ ಇಲ್ಲ. ಕೇವಲ ಈ ಥರ ಒಂದು ಜಾತಿಗೆ ಎತ್ತು ಕಟ್ಟೋದು, ಅಂಥದ್ದು ಜಾತಿಗೆ ಅವ್ರಿಗೆ ಕೆಳಗೆ ಬೀಳಿಸೋದು, ಈ ಥರ ಅವರು ಪರಂಪರೆನೇ ಇದೆ. ಬಟ್ ಇಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಸರ್ವ ಜನಾಂಗ, ಬಡವರು, ಎಲ್ಲೇ ಬಡವರಿದ್ದಾರೆ, ಅತ್ಯಂತ ತೊಂದರೆದಲ್ಲಿದ್ದಾರೆ ಆ ಸಮಾಜ ಅನ್ನುವಂಥದ್ದು ಕೂಡ ಗುರುತಿಸಿ ಇವತ್ತು ಮೀಸಲಾತಿ ಕೊಡುವಂಥದ್ದು ಮಾಡಿದ್ದಾರೆ. ಅದೇನು ತಪ್ಪಿಲ್ಲ. ಈ ಹಿಂದೆ ಬೇರೆ ಬೇರೆ ಎಲ್ಲ ರೀತಿಯಿಂದ ನಿರ್ಣಯ ಆಗಿದ್ದಾವೆ. ಎಲ್ಲ ಸರ್ವ ಜನಾಂಗಕ್ಕೆ ಇವತ್ತು ಆ ಜಾತಿ ಈ ಜಾತಿ ಅನ್ನೋದೇ ಸರ್ವ
ಕನ್ನಡಿಗರ ಬಗ್ಗೆ ಚಿಂತನೆ ಮಾಡುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಮೈನಾರಿಟಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಗುತ್ತಿಗೆ ಇದರಲ್ಲಿ. ಅದೇನು ಯಾಕಂದರೆ ಮೈನಾರಿಟಿ ಗೌಂಡಿ ಕೆಲಸ ಮಾಡೋರು, ಬಾರ್ ಬೆಂಡಿಂಗ್ ಎಲ್ಲ ಲೇಬರ್ ಕ್ಲಾಸ್ ಜನ ಇದ್ದಾರೆ. ಅವರು ಸ್ವಲ್ಪ ದುಡ್ಕೊಳ್ಳಿ ಅನ್ನೋಂಥ ಒಂದು ಅವರು ಶಕ್ತಿಶಾಲಿ ಆಗಲಿ ಅನ್ನೋವಂಥ ಉದ್ದೇಶದಿಂದ ಕೊಟ್ಟಿದ್ದಾರೆ. ಬಿ ಜೆ ಪಿಯವ್ರಿಗೆ ಬೇರೆ ಬಂಡವಾಳ ಇಲ್ಲ. ಎಲ್ಲಿ ಮುಸ್ಲಿಂ ಹೆಸರು ಬರ್ತೈತೆ ಅಲ್ಲಿ ಟೀಕಾ ಮಾಡ್ತಾರೆ. ಅವರು ರೂಢ ಬಿದ್ದುಬಿಟ್ಟಿದೆ. ಅದ್ರ ಬಗ್ಗೆ ನಾವು ಏನು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. SC ST OBC ಅವರಿಗಿದ್ದಂತಹ ಮೀಸಲಾತಿಯ ಪರ್ಸೆಂಟೇಜ್ ಏನಿದೆ ಅದನ್ನು ತೆಗೆದು ಮುಸ್ಲಿಮರಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಆರೋಪ. ಅಲ್ಲ, ಆ ಥರ ಏನಿಲ್ಲ. ನೋಡಿರಿ, SC ST ಅದು ಅವ್ರ ಅತ್ಯಂತ ಶೋಷಿತ ವರ್ಗದವರು. ಅವರಿಗೆ ಶಕ್ತಿ ತುಂಬುವಂಥದ್ದು ಎಲ್ಲರದ್ದು ಜವಾಬ್ದಾರಿ. ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು SCP TSP ಎಲ್ಲ ಭಾಳ ದೊಡ್ಡ ಅನುದಾನ ಕೊಟ್ಟು ಆ ಸಮಾಜಕ್ಕೆ ಶಕ್ತಿ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದರ ಜೊತೆ ಮೈನಾರಿಟಿಗೂ ಕೂಡ ಒಂದು ಜೊತೆಯಲ್ಲಿ ಒಯ್ಯಬೇಕು ಅನ್ನುವಂಥದ್ದು ಅದು ನಡೀತಾ ಇದೆ. ಅದಕ್ಕೆ ನಾವೆಲ್ಲ ಸ್ವಾಗತ ಮಾಡ್ತೀವಿ. SC ST ಜನಾಂಗನೂ ಕೂಡ ಅದರ ಬಗ್ಗೆ ಅವರು ಯಾವುದೂ ಇದಿಲ್ಲ. ಅವರು ಸಂತೋಷದಿಂದಿದ್ದಾರೆ. ಅವರು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬೆಂಬಲಕ್ಕಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಅತ್ಯಂತ ಜನಪ್ರಿಯ ಸರ್ಕಾರ ಅನ್ನುವಂಥದ್ದು ಕಂಡುಹಿಡಿದು BJP ಈ ಥರ ಟೀಕೆ ಮಾಡೋದು ಸಹಜ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಒಂದು ಧರ್ಮದ ಓಲೈಕೆಯನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು ಇದೀಗ ರಾಷ್ಟ್ರ ಮಟ್ಟದಲ್ಲಿ ಕೂಡ ಟೀಕೆಗೆ ಕಾರಣ ಆಗ್ತಿರ್ತಕ್ಕಂಥದ್ದು. ಇದೇ ವಿಚಾರವನ್ನೇ ನಿನ್ನೆ ಹರಿಯಾಣದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರ್ತಕ್ಕಂಥದ್ದು. ನೋಡಿ, ಒಂದು ಧರ್ಮಕ್ಕೆ ಓಲೈಕೆ ಮಾಡಿದರೆ ಮತ್ತು ನಮ್ಮ ಸರ್ಕಾರ ಮೆಜಾರಿಟಿನೇ ಬರ್ತಿದ್ದಿಲ್ಲ. ಸರ್ವ ಧರ್ಮದವರು ಓಟ್ ಹಾಕಿದ್ದಾರೆ. ಲಿಂಗಾಯತರು, ಮರಾಠ, ಜೈನರು, SC ST ಎಲ್ಲ ಕಮ್ಯುನಿಟಿಯವರು ಓಟ್ ಹಾಕೋದ್ರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಕಾಂಗ್ರೆಸ್ ಸರ್ಕಾರ ಬಂದಿದೆ. DK ಶಿವಕುಮಾರ್ ಸಾಹೇಬರ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಅದಕ್ಕೆ ಅವ್ರಿಗೆ ಏನಾಗ್ಬಿಟ್ಟಿದೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಈ ಸರ್ಕಾರದ ಜನಪ್ರಿಯತೆ ಈ ರಾಜ್ಯದಲ್ಲಿ ನೋಡಿ ಅವರು ಹೊಟ್ಟೆ ಉರಿತಾ ಇದೆ. ಮತ್ತು ಅವರು ಸ್ವಾಭಾವಿಕವಾಗಿ ಅವ್ರಿಗೆ ಬೇರೆ ರೀತಿಯಿಂದ ಯಾವುದೇ ಬಂಡವಾಳ ಇಲ್ಲ ನಮ್ಮ ಪಕ್ಷದ ಮೇಲೆ, ನಮ್ಮ ಸರ್ಕಾರದ ಮೇಲೆ ಟೀಕಾ ಮಾಡಲಿಕ್ಕೆ. ಈ ಥರ ಹುಡುಕ್ತಾ ಇದ್ದಾರೆ. ಅವರು ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸ ಮಾಡ್ತಿದ್ದಾರೆ. ಈ ರಾಜ್ಯದ ಜನ ಅವ್ರ ಮಾತಿಗೆ ಎಂದಿಗೂ ಕಿವಿಗೊಡೋದಿಲ್ಲ. ಅದಕ್ಕೆ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಧನ್ಯವಾದ. ಇದಿಷ್ಟು ಕೂಡ ಇನ್ನು ಕಾಂಗ್ರೆಸ್ ಮುಖಂಡರಾದಂಥ ಜಂಫಿರ್ ಖಾದ್ರಿಯವರ ಮತ್ತು ಅವ್ರು ಹೇಳುವಂತೆ BJPಯವರ ಟೀಕೆ ಟಿಪ್ಪಣಿಗಳಿಗೆ ಜನ ಖಂಡಿತಗಳು ಸೊಪ್ಪು ಹಾಕೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ನರೇಂದ್ರ ಮೋದಿ ಅವರ ಆರೋಪ ಏನಿದೆ ಅದನ್ನು ಕೂಡ ತಳ್ಳಿ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಇದೀಗ ಮುಸ್ಲಿಮರಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಒಂದಷ್ಟು ಆಗ್ರಹಗಳು ಹೆಚ್ಚಾಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ನರೇಂದ್ರ ಮೋದಿ ಅವರು ನಿನ್ನೆ ಹರಿಯಾಣದಲ್ಲಿ ಒಂದು ವಿಚಾರವಾಗಿ ಧ್ವನಿಯನ್ನು ಎತ್ತಿರ್ತಕ್ಕಂಥದ್ದು. ಜೊತೆಗೆ ಸರ್ಕಾರದ ಒಂದು ಮುಸ್ಲಿಂ ಓಲೈಕೆಯ ಕುರಿತಂತೆ ನಿನ್ನೆ ಸರ್ಕಾರವನ್ನು ತೆರಟೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ. ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಎಸ್ಕಾಂ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಮುಖಂಡರಂಥ ಜಂಫಿರ್ ಖಾದ್ರಿ ಅವರಿದ್ದೆ. ಅವ್ರನ್ನ ಮಾತಾಡಿಸ್ತೇನೆ ನಾನು. ಅವ್ರು ಹೇಳ್ತಾರೆ, ಸರ್, ನಿನ್ನೆ ನರೇಂದ್ರ ಮೋದಿ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮುಸ್ಲಿಂ ಓಲೈಕೆಯನ್ನು ಮಾಡ್ತಾ ಇದೆ. ಧರ್ಮಾಧಾರಿತವಾಗಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡೋದಕ್ಕೆ ಬರೋದಿಲ್ಲ, ಆದರೂ ಕೂಡ ಕೊಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ಪ್ರಶ್ನೆ ಎತ್ತಿದ್ದಾರೆ. ತಮ್ಮ ರಿಯಾಕ್ಷನ್ ಸರ್? ನೋಡಿ, BJPಯವ್ರಿಗೆ ಬೇರೆ ಬಂಡವಾಳ ಇಲ್ಲ. ಕೇವಲ ಈ ಥರ ಒಂದು ಜಾತಿಗೆ ಎತ್ತು ಕಟ್ಟೋದು, ಅಂಥದ್ದು ಜಾತಿಗೆ ಅವ್ರಿಗೆ ಕೆಳಗೆ ಬೀಳಿಸೋದು, ಈ ಥರ ಅವರು ಪರಂಪರೆನೇ ಇದೆ. ಬಟ್ ಇಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಸರ್ವ ಜನಾಂಗ, ಬಡವರು, ಎಲ್ಲೇ ಬಡವರಿದ್ದಾರೆ, ಅತ್ಯಂತ ತೊಂದರೆದಲ್ಲಿದ್ದಾರೆ ಆ ಸಮಾಜ ಅನ್ನುವಂಥದ್ದು ಕೂಡ ಗುರುತಿಸಿ ಇವತ್ತು ಮೀಸಲಾತಿ ಕೊಡುವಂಥದ್ದು ಮಾಡಿದ್ದಾರೆ. ಅದೇನು ತಪ್ಪಿಲ್ಲ. ಈ ಹಿಂದೆ ಬೇರೆ ಬೇರೆ ಎಲ್ಲ ರೀತಿಯಿಂದ ನಿರ್ಣಯ ಆಗಿದ್ದಾವೆ. ಎಲ್ಲ ಸರ್ವ ಜನಾಂಗಕ್ಕೆ ಇವತ್ತು ಆ ಜಾತಿ ಈ ಜಾತಿ ಅನ್ನೋದೇ ಸರ್ವ ಕನ್ನಡಿಗರ ಬಗ್ಗೆ ಚಿಂತನೆ ಮಾಡುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಮೈನಾರಿಟಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಗುತ್ತಿಗೆ ಇದರಲ್ಲಿ. ಅದೇನು ಯಾಕಂದರೆ ಮೈನಾರಿಟಿ ಗೌಂಡಿ ಕೆಲಸ ಮಾಡೋರು, ಬಾರ್ ಬೆಂಡಿಂಗ್ ಎಲ್ಲ ಲೇಬರ್ ಕ್ಲಾಸ್ ಜನ ಇದ್ದಾರೆ. ಅವರು ಸ್ವಲ್ಪ ದುಡ್ಕೊಳ್ಳಿ ಅನ್ನೋಂಥ ಒಂದು ಅವರು ಶಕ್ತಿಶಾಲಿ ಆಗಲಿ ಅನ್ನೋವಂಥ ಉದ್ದೇಶದಿಂದ ಕೊಟ್ಟಿದ್ದಾರೆ. BJPಯವ್ರಿಗೆ ಬೇರೆ ಬಂಡವಾಳ ಇಲ್ಲ. ಎಲ್ಲಿ ಮುಸ್ಲಿಂ ಹೆಸರು ಬರ್ತೈತೆ ಅಲ್ಲಿ ಟೀಕಾ ಮಾಡ್ತಾರೆ. ಅವರು ರೂಢ ಬಿದ್ದುಬಿಟ್ಟಿದೆ. ಅದ್ರ ಬಗ್ಗೆ ನಾವು ಏನು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. SC ST OBC ಅವರಿಗಿದ್ದಂತಹ ಮೀಸಲಾತಿಯ ಪರ್ಸೆಂಟೇಜ್ ಏನಿದೆ ಅದನ್ನು ತೆಗೆದು ಮುಸ್ಲಿಮರಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಆರೋಪ. ಅಲ್ಲ, ಆ ಥರ ಏನಿಲ್ಲ. ನೋಡಿರಿ, SC ST ಅದು ಅವ್ರ ಅತ್ಯಂತ ಶೋಷಿತ ವರ್ಗದವರು. ಅವರಿಗೆ ಶಕ್ತಿ ತುಂಬುವಂಥದ್ದು ಎಲ್ಲರದ್ದು ಜವಾಬ್ದಾರಿ. ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು SCP TSP ಎಲ್ಲ ಭಾಳ ದೊಡ್ಡ ಅನುದಾನ ಕೊಟ್ಟು ಆ ಸಮಾಜಕ್ಕೆ ಶಕ್ತಿ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದರ ಜೊತೆ ಮೈನಾರಿಟಿಗೂ ಕೂಡ ಒಂದು ಜೊತೆಯಲ್ಲಿ ಒಯ್ಯಬೇಕು ಅನ್ನುವಂಥದ್ದು ಅದು ನಡೀತಾ ಇದೆ. ಅದಕ್ಕೆ ನಾವೆಲ್ಲ ಸ್ವಾಗತ ಮಾಡ್ತೀವಿ. SC ST ಜನಾಂಗನೂ ಕೂಡ ಅದರ ಬಗ್ಗೆ ಅವರು ಯಾವುದೂ ಇದಿಲ್ಲ. ಅವರು ಸಂತೋಷದಿಂದಿದ್ದಾರೆ. ಅವರು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬೆಂಬಲಕ್ಕಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಅತ್ಯಂತ ಜನಪ್ರಿಯ ಸರ್ಕಾರ ಅನ್ನುವಂಥದ್ದು ಕಂಡುಹಿಡಿದು BJPಯವರು ಈ ಥರ ಟೀಕೆ ಮಾಡೋದು ಸಹಜ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ
ಒಂದು ಧರ್ಮದ ಓಲೈಕೆಯನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು ಇದೀಗ ರಾಷ್ಟ್ರ ಮಟ್ಟದಲ್ಲಿ ಕೂಡ ಟೀಕೆಗೆ ಕಾರಣ ಆಗ್ತಿರ್ತಕ್ಕಂಥದ್ದು. ಇದೇ ವಿಚಾರವನ್ನೇ ನಿನ್ನೆ ಹರಿಯಾಣದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರ್ತಕ್ಕಂಥದ್ದು. ನೋಡಿ, ಒಂದು ಧರ್ಮಕ್ಕೆ ಓಲೈಕೆ ಮಾಡಿದರೆ ಮತ್ತು ನಮ್ಮ ಸರ್ಕಾರ ಮೆಜಾರಿಟಿನೇ ಬರ್ತಿದ್ದಿಲ್ಲ. ಸರ್ವ ಧರ್ಮದವರು ಓಟ್ ಹಾಕಿದ್ದಾರೆ. ಲಿಂಗಾಯತರು, ಮರಾಠ, ಜೈನರು, SC ST ಎಲ್ಲ ಕಮ್ಯುನಿಟಿಯವರು ಓಟ್ ಹಾಕೋದ್ರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಕಾಂಗ್ರೆಸ್ ಸರ್ಕಾರ ಬಂದಿದೆ. DK ಶಿವಕುಮಾರ್ ಸಾಹೇಬರ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಅದಕ್ಕೆ ಅವ್ರಿಗೆ ಏನಾಗ್ಬಿಟ್ಟಿದೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಈ ಸರ್ಕಾರದ ಜನಪ್ರಿಯತೆ ಈ ರಾಜ್ಯದಲ್ಲಿ ನೋಡಿ ಅವರು ಹೊಟ್ಟೆ ಉರಿತಾ ಇದೆ. ಮತ್ತು ಅವರು ಸ್ವಾಭಾವಿಕವಾಗಿ ಅವ್ರಿಗೆ ಬೇರೆ ರೀತಿಯಿಂದ ಯಾವುದೇ ಬಂಡವಾಳ ಇಲ್ಲ ನಮ್ಮ ಪಕ್ಷದ ಮೇಲೆ, ನಮ್ಮ ಸರ್ಕಾರದ ಮೇಲೆ ಟೀಕಾ ಮಾಡಲಿಕ್ಕೆ. ಈ ಥರ ಹುಡುಕ್ತಾ ಇದ್ದಾರೆ ಅವರು. ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸ ಮಾಡ್ತಿದ್ದಾರೆ. ಈ ರಾಜ್ಯದ ಜನ ಅವ್ರ ಮಾತಿಗೆ ಎಂದಿಗೂ ಕಿವಿಗೊಡೋದಿಲ್ಲ. ಅದಕ್ಕೆ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಧನ್ಯವಾದ. ಇದಿಷ್ಟು ಕೂಡ ಇನ್ನು ಕಾಂಗ್ರೆಸ್ ಮುಖಂಡರಾದಂಥ ಜಂಫಿರ್ ಖಾದ್ರಿಯವರ ಮತ್ತು ಅವ್ರು ಹೇಳುವಂತೆ BJPಯವರ ಟೀಕೆ ಟಿಪ್ಪಣಿಗಳಿಗೆ ಜನ ಖಂಡಿತಗಳು ಸೊಪ್ಪು ಹಾಕೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ನರೇಂದ್ರ ಮೋದಿ ಅವರ ಆರೋಪ ಏನಿದೆ ಅದನ್ನು ಕೂಡ ತಳ್ಳಿ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.